ಶನಿವಾರ ಮನೆಗೆ ಈ ವಸ್ತುಗಳನ್ನು ಮಾತ್ರ ತರಬೇಡಿ, ಶನಿ ಹೆಗಲೇರುತ್ತಾನೆ. ನ್ಯಾಯದೇವನಿಗೆ ಸಮರ್ಪಿತವಾದ ಶನಿವಾರದಂದು ಕೆಲವು ವಸ್ತುಗಳನ್ನು ಮನೆಗೆ ತರುವುದು ಅಶುಭ. ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ಶನಿಯ ಕೋಪವನ್ನು ಎದುರಿಸಬೇಕಾಗುತ್ತದೆ. ಹಾಗಾಗಿ ಶನಿವಾರ ಯಾವ ವಸ್ತುಗಳನ್ನು ಖರೀದಿಸಬಾರದು ಎಂಬುದನ್ನು ಇಲ್ಲಿ ನೋಡೋಣ. ಧಾರ್ಮಿಕ ವ್ಯಕ್ತಿಗಳು ಸದಾ ಭಯಭಕ್ತಿಯಿಂದ ಕೇಳುವ, ನೋಡುವ, ಹೇಳುವ ಹೆಸರುಗಳಲ್ಲಿ ಒಂದು. ಶನಿದೇವನ ಕೋಪಕ್ಕೆ ತುತ್ತಾದ ವ್ಯಕ್ತಿಗೆ ಉಳಿಗಾಲವಿಲ್ಲ. ಅದೇ ರೀತಿ ಶನಿದೇವನ ಕೃಪೆಗೆ ಪಾತ್ರರಾದರೆ ಜೀವನದಲ್ಲಿರುವ ಎಲ್ಲಾ ಕಷ್ಟಗಳು ದೂರವಾಗುತ್ತವೆ. ಹಾಗಾಗಿ ಶನಿ ಎಂದರೆ ಭಯ, ಶನಿವಾರ ಎಂದರೆ ಅಂಜಿಕೆ. ಅದಕ್ಕೆ ಕಾರಣ ಶನಿವಾರ ಶನಿದೇವರಿಗೆ ಸಮರ್ಪಿತವಾದ ದಿನ ಎಂಬ ನಂಬಿಕೆ. ಆ ಕಾರಣದಿಂದಲೇ ಶನಿವಾರದಂದು ಶುಭ ಕೆಲಸ ಮಾಡುವುದು ಬಹಳ ಅಪರೂಪ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ವಸ್ತುಗಳನ್ನು ಶನಿವಾರ ಖರೀದಿಸಿದರೆ ಶನಿದೇವರು ಕೋಪಿಸಿಕೊಂಡು ಆಶೀರ್ವದಿಸುವುದನ್ನು ನಿಲ್ಲಿಸುತ್ತಾನೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ಖರೀದಿಸಿದರೆ ದುರಾದೃಷ್ಟವು ಅದರ ಬೆನ್ನಿಗೆ ಬರಬಹುದು. ಯಾವ ವಸ್ತುಗಳನ್ನು ಖರೀದಿಸಬಾರದು ಎಂಬುದನ್ನು ನೋಡೋಣ. 1. ಉಪ್ಪು. ಶನಿವಾರದಂದು ಉಪ್ಪನ್ನು ಮನೆಗೆ ತರಬಾರದು ಎಂಬ ನಂಬಿಕೆಯೂ ಉಂಟು. ಅದಕ್ಕೆ ಬಲವಾದ ಕಾರಣಗಳು ಇವೆ. ನೀವು ಶನಿವಾರದಂದು ಉಪ್ಪು ತೆಗೆದುಕೊಂಡು ಬಂದರೆ ನಿಮ್ಮ ಸಾಲಗಳು ಹೆಚ್ಚುತ್ತದೆ. ಜೊತೆಗೆ ಊಟಕ್ಕೆ ರುಚಿ ಕೊಡುವ ಉಪ್ಪು ಆರ್ಥಿಕ ಸಂಕಷ್ಟಕ್ಕೆ ಕಾರಣವಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಸಾಲ ಹೆಚ್ಚು ಮಾಡಿಕೊಳ್ಳುವ ಆಸೆ ನಿಮಗಿಲ್ಲವಾದರೆ ಶನಿವಾರದಂದು ಉಪ್ಪು ಖರೀದಿಯನ್ನು ಮಾಡದಿರಿ. 2. ಕಪ್ಪು ಎಳ್ಳು. ಎಳ್ಳು ಒಳ್ಳೆಯದೇ, ಆದರೆ ಶನಿವಾರ ಕಪ್ಪು ಎಳ್ಳು ಕೊಳ್ಳುವುದು ಮಾತ್ರ ತೊಂದರೆಗೆ ದೂಡುವಂಥದ್ದು. ಕಪ್ಪು ಶನಿದೇವರಿಗೆ ಇಷ್ಟವಾದದ್ದು. ಶನಿದೇವರ ಆರಾಧನೆಗೆ ಕಪ್ಪು ಎಳ್ಳು ಬೇಕು, ಸಾಸುವೆ ಎಣ್ಣೆ ಬೇಕು. ಅವೆರಡು ಪೂಜೆಗೆ ಸಂಬಂಧಿಸಿದ ವಸ್ತುಗಳು. ಅವುಗಳನ್ನು ಪೂಜೆಗೆ ಬಳಸಬಹುದು. ಆದರೆ ಶನಿವಾರ ಖರೀದಿಸುವಂತಿಲ್ಲ. 1. ಖರೀದಿಸಿದ್ದೀರಿ ಅಂತಿಟ್ಟುಕೊಳ್ಳಿ. ನೀವು ಶುರುವಿಟ್ಟುಕೊಂಡ ಕೆಲಸಗಳು ಮುಂದುವರಿಯುವುದು ಬಹಳ ಕಷ್ಟವಾಗುತ್ತದೆ. ಅಡಿಗಡಿಗೆ ತೊಂದರೆಯೇ ಸಿಲುಕಿಕೊಳ್ಳುತ್ತದೆ. 3. ಕಪ್ಪು ಶೂಗಳು. ಕೆಲವರಿಗೆ ಕಪ್ಪು ಬಣ್ಣ ಆಗಿ ಬರುವುದಿಲ್ಲ. ಇನ್ನು ಕೆಲವರಿಗೆ ಕಪ್ಪು ಬಣ್ಣವೇ ಇಷ್ಟ. ಇಷ್ಟವೋ ಕಷ್ಟವೋ ಬೇರೆಲ್ಲ ದಿನಗಳಲ್ಲಿ ಕಪ್ಪು ಬಣ್ಣದ ಶೂ ತೆಗೆದುಕೊಂಡರೂ ಪರವಾಗಿಲ್ಲ. ಶನಿವಾರ ಮಾತ್ರ ಕಪ್ಪು ಬಣ್ಣದ ಶೂ ಖರೀದಿಬೇಡ. ಏಕೆಂದರೆ ಆ ದಿನ ಕಪ್ಪು ಶೂ ಖರೀದಿಸಿ ಧರಿಸಿಕೊಂಡರೆ ಸೋಲುಗಳು ನಿಮ್ಮನ್ನು ಅಪ್ಪಿಕೊಳ್ಳುವಂತೆ. ಕತ್ತರಿಗಳು. ಕತ್ತರಿ ಅನ್ನುವುದೇ ಕತ್ತರಿಸುವ ವಸ್ತು. ಶನಿದೇವರ ಕೈಗೆ ಸಿಕ್ಕರೆ ಬಿಡುತ್ತಾರೆಯೇ? ಹಾಗಾಗಿ ಶನಿವಾರದಂದು ಕತ್ತರಿ ಕೊಳ್ಳಬೇಡಿ ಅಥವಾ ಯಾರಿಗೂ ಕೊಡುಗೆ ನೀಡಬೇಡಿ. ಒಂದು ವೇಳೆ ಖರೀದಿಸಿದರೆ ಉಡುಗೊರೆ ಕೊಟ್ಟರೆ ಕುಟುಂಬ ಮತ್ತು ಸ್ನೇಹಿತರ ಮಧ್ಯೆ ಕಲಹ ಆರಂಭವಾಗುವ ಸಾಧ್ಯತೆಯೇ ಹೆಚ್ಚು. ಕಬ್ಬಿಣದ ವಸ್ತುಗಳು. ಪುರಾಣ ಗ್ರಂಥಗಳ ಪ್ರಕಾರ ಶನಿವಾರದಂದು ಕಬ್ಬಿಣದಿಂದ ಮಾಡಿದ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಿ ಮನೆಗೆ ತರುವಂತಿಲ್ಲ. ಒಂದು ವೇಳೆ ತಂದರೂ ಕಬ್ಬಿಣದ ವಸ್ತುವಿನ ತಲೆ ಮೇಲೆ ದುರಾದೃಷ್ಟವು ಕುಳಿತು ರಾಜಾರೋಷವಾಗಿ ಬರುತ್ತದೆ ಎಂಬ ಪ್ರತೀತಿ ಇದೆ. ಯಾಕೆಂದರೆ ಕಬ್ಬಿಣದ ವಸ್ತು ಶನಿದೇವರಿಗೆ ಇಷ್ಟವಾದ ವಸ್ತು. ಅದನ್ನು ತಂದರೆ ಶನಿದೇವರು ಕೋಪಗೊಳ್ಳುತ್ತಾರೆ. ಹಾಗಾಗಿ ಶನಿವಾರದಂದು ಮಾತ್ರ ಮನೆಗೆ ಕಬ್ಬಿಣದ ವಸ್ತುಗಳನ್ನು ತರದಿರುವುದೇ ಲೇಸು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.